ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಶಾಂತಿ ಗುರುಜಿನ ನೋಡ್ಬಿಟ್ಟು ಬರ್ತೀನಿ ಅಂತೇಳಿ ಆಚೆ ಬಂದು, ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ, ಯಾರೋ ದುಡ್ಡು ಕೊಟ್ಟು ಈ ಥರ ಹೇಳಿಸಿರ್ಬೋದಾ ಅಂತೇಳಿ ಶಾಂತಿ ಅಂತಾಳೆ. ಅದಕ್ಕೆ ಈ ಕಡೆ ಮನೋಜ ಮತ್ತು ಕಸ್ತೂರಿ ಇದ್ಕೊಂಡು, ಇದೇನು ಶಾಂತಿ ಈ ಥರ ಅಂತೀಯ, ಅವ್ರು ಎಷ್ಟು ಒಳ್ಳೆಯವರು, ಒಳ್ಳೆ ಜ್ಯೋತಿಷ್ಯರು, ಅವ್ರನ್ನ ಹೋಗಿ ದುಡ್ಡು ಕೊಟ್ಟು ಮೋಸ ಮಾಡೋಕ್ಕಾಗುತ್ತಾ? ಏನಮ್ಮ ನೀನು, ಈ ಜ್ಯೋತಿಷ್ಯರು ಎಲ್ಲರೂ ಹೇಳ್ತಾರೆ ತುಂಬ ಒಳ್ಳೆಯವರು, ತುಂಬ ಶಕ್ತಿಶಾಲಿ ಇರೋರು ಅಂತ ಹೇಳ್ಬಿಟ್ಟು ನೀನೇ ಈ ಥರ ಅಂತ ಇದೆಯಲ್ಲಮ್ಮ, ಇದು ಸರಿನಾ? ಸುಮ್ಮನಿರು, ಆ ಥರ ಎಲ್ಲ ಅನ್ಬಾರ್ದು ಅಂತ ಹೇಳಿ ಹೆಂಗೋ ಕನ್ವಿನ್ಸ್ ಮಾಡಿ ಅಲ್ಲಿಂದ ಆಚೆ ಬರ್ತಾರೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಒಳಗಡೆ ಬಂದು, ಸ್ವಾಮೀಜಿ ಥ್ಯಾಂಕ್ಸ್ ಸ್ವಾಮೀಜಿ, ತೊಗೊಳ್ಳಿ ದುಡ್ಡು ಅಂದಾಗ, ದುಡ್ಡೆಲ್ಲ ಬೇಡಮ್ಮ ನನಗೆ, ಒಳ್ಳೇದಾಗಲಿ, ಒಳ್ಳೆ ಕಾರ್ಯಕ್ಕೆಲ್ಲ ದುಡ್ಡು ತೊಗೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಅಂತೇಳಿ ಈ ಕಡೆ ಶಾಂತಿಗೆ ಅಂತಾರೆ, ರೋಹಿಣಿಗೆ ಅಂತಾರೆ. ಅದಕ್ಕೆ ರೋಹಿಣಿ, ಸ್ವಾಮೀಜಿಗಳೇ ನಿಮ್ಮಿಂದ ತುಂಬ ಒಳ್ಳೇದಾಯಿತು ಅಂದಾಗ, ಹೌದಮ್ಮ ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತೀನಿ, ಆದರೆ ನೀನು ತುಂಬ ಹುಷಾರಾಗಿರಬೇಕು, ನಿಮ್ಮ ಅತ್ತೆ ನಿಮ್ಮ ಮೇಲೆ ತುಂಬ ಕೋಪದಲ್ಲಿದ್ದಾರೆ, ಆ ಕೋಪನ ನೀನೇ ಕಮ್ಮಿ ಮಾಡಬೇಕು, ಯಾವಾಗಲೂ ನ್ಯಾಯದ ದಾರಿಲಿ ನಡಿ, ಯಾವಾಗಲೂ ನ್ಯಾಯವಾಗಿರು, ಖಂಡಿತವಾಗ್ಲೂ ನಿನ್ನ ದೇವರು ಒಳ್ಳೇದೇ ಮಾಡ್ತಾನೆ, ನಾವು ನ್ಯಾಯದ ಪರ ಇದ್ದರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಬೇರೆಯವರಿಂದ ನಮಗೆ ತೊಂದರೆ ಆಗೋದಿಲ್ಲ, ಇನ್ಮೇಲೆಯಿಂದ ಒಳ್ಳೆ ಸೊಸೆಯಾಗಿ ಒಳ್ಳೆ ಹೆಂಡತಿಯಾಗಿ ಅವ್ರ ಜೊತೆ ಜೀವನ ಮಾಡು, ಯಾವುದೇ ಕಾರಣಕ್ಕೂ ಯಾವುದೇ ಮನಸ್ತಾಪಗಳಿಗೆ ತೊಂದರೆ ಮಾಡಿ ಕೊಡಬೇಡ, ನಿಮ್ಮ ಅತ್ತೆಗೆ ನನ್ನ ಕೈಲಾದಷ್ಟು ನಾನು ಹೇಳಿದ್ದೀನಿ, ಇನ್ಮೇಲೆ ನಿಮ್ಮ ಅತ್ತೆನ ಹೊಲಿಸ್ಕೊಳ್ಳೋದು ನೀನೇ ಜವಾಬ್ದಾರಿ, ಒಳ್ಳೇದಾಗಲಮ್ಮ, ದೇವ್ರು ಒಳ್ಳೇದು ಮಾಡಲಿ, ಆರಾಮಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳಿ ಯಾವುದೇ ರೀತಿಯಾದ ಕಾಸು ತೊಗೊಂಡಿರ ಅಲ್ಲಿಂದ ರೋಹಿಣಿ ಹೊರಟು ಬರ್ತಾಳೆ. ಈ ಕಡೆ ಮೀನಾಗೆ ಸೂರ್ಯ ಕಾಲ್ ಮಾಡ್ಬಿಟ್ಟು ಎಲ್ಲಿದೆ ಅಂದಾಗ, ದೇವಸ್ಥಾನದ ಒಳ್ಳೇದಾಯಿತು, ದೇವಸ್ಥಾನದಲ್ಲಾದರೆ ನೀನು ಅಲ್ಲೇ ಇರು, ನಾನು ಒಂದು ಸ್ವಲ್ಪ ಬಂದೆ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಸೂರ್ಯಗೆ ವೆಯ್ಟ್ ಮಾಡ್ತಿರೋ ಟೈಮಲ್ಲಿ ಅರುಣ್ ಅವ್ರ ತಾಯಿ ಬರ್ತಾರೆ. ಏನಮ್ಮ ಚೆನ್ನಾಗಿದ್ದಾರೆ ಅಂದಾಗ, ಏನಮ್ಮ ಮಾಡೋದು, ಎದೆ ಊದಕ್ಕೆ ಬಂದಿರೋ ಮಗನ ಇಟ್ಕೊಂಡು ಈ ರೀತಿ ಹಿಂಸೆ ಆಗ್ತಾಯಿದೆ ನನಗೆ, ಅವ್ನಿಗೂ ಇಷ್ಟ ಇರೋ ಹುಡುಗಿನ ಮದುವೆ ಮಾಡೋಕ್ಕೆ ಹೋಗ್ದಿರ, ಸುಮ್ಮನಿರೋಕ್ಕೆ ಹೋಗ್ದಿರ, ಆ ಥರ ಆಗಿಬಿಟ್ಟಿದೆ ನನ್ನ ಪರಿಸ್ಥಿತಿ ಅಂತೇಳಿ ಅಂತಾರೆ. ಅದಕ್ಕೆ ಮೀನಾ, ಸ್ವಲ್ಪ ದಿನ ವೆಯ್ಟ್ ಮಾಡಿಮ್ಮ, ಏನೂ ಆಗೋದಿಲ್ಲ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತಾರೆ. ವೆಯ್ಟ್ ಮಾಡಿ ಒಳ್ಳೇದಾಗುತ್ತೆ ನನಗಿದ್ರೆ ಖಂಡಿತವಾಗ್ಲೂ ನಾನು ಎಷ್ಟು ದಿನ ಬೇಕಾದರೂ ವೆಯ್ಟ್ ಮಾಡ್ತೀನಮ್ಮ, ಆದರೆ ಎಲ್ಲಿ ಸೂರ್ಯ ಪೂಜೆ ದೇವ್ರವರ ಕೊಟ್ಟರು, ಪೂಜಾರಿ ವರ ಕೊಟ್ಟಲ್ಲ ಅನ್ನಂಗೆ, ಅವಳು ಕನಕ ಮನ್ಸು ಕೊಟ್ಟರು ನಿಮ್ಮ ಹಸ್ಬೆಂಡ್ ಬಿಡ್ತಾ ಇಲ್ವಲ್ಲ, ಏನಮ್ಮ ಮಾಡೋದು ಅಂತ ಹೇಳಿ ಅಂತಾರೆ. ನಾನು ಬೇರೆ ಕಡೆ ಹುಡುಗಿನ ನೋಡ್ತಾ ಇದ್ದೀನಿ, ಖಂಡಿತವಾಗ್ಲೂ ಅವನಿಗೆ ಮದುವೆ ಮಾಡಬೇಕಂತ ಹೇಳಿ ನೀವು ಹುಡುಗನ ಹುಡುಕ್ತಾ ಇದ್ದಾರಂತೆ, ಒಳ್ಳೇದಾಗಲಿ, ಒಳ್ಳೆ ಹುಡುಗನ ಸಂಬಂಧ ನೋಡಿ ಅಂತ ಈ ಕಡೆ ಕನಕನ ಮೆಚ್ಕೊಂಡು ಹೇಳ್ತಾರೆ. ಅಂಥ ಸೊಸೆ ಖಂಡಿತವಾಗ್ಲೂ ಎಲ್ಲೂ ಸಿಗೋದಿಲ್ಲ, ನನ್ನ ಸೇವೆ ಮಾಡಿದ್ದಾಳೆ, ಅವಳ ಸೇವೆ ನಾನು ಮಾಡಬೇಕಂದ್ರೆ ಅಂಥ ಒಂದು ಅದೃಷ್ಟ ನನಗೆ ಸಿಗ್ತಾಯಿಲ್ಲ, ಕನಕಾಗೂ ನನ್ನಂಥ ಅತ್ತೆಯೇ ಸಿಗಲಿ ಅಂತ ನಾನು ಬೇಡ್ಕೊತಾನೇ ಇದ್ದೀನಿ, ನನಗೆ ಒಳ್ಳೆ ಮಗಳು ಸಿಗಬೇಕು ಅಂತ ಹೇಳಿ ನಾನು ಅನ್ಕೊತಾ ಇದ್ದೀನಿ, ಆದರೆ ದೇವರು ನನ್ನ ಹಣೆ ಬರದಲ್ಲಿ ಆ ಥರ ಬರೆದಿಲ್ಲ, ಏನಮ್ಮ ಮಾಡೋದು, ಸರಿ ನಾನು ಇನ್ನು ಬರ್ತೀನಿ ಅಂತೇಳಿ ಅಲ್ಲಿಂದ ಓಡ್ತಾಳೆ. ಅದೇ ಟೈಮ್ಗೆ ಸೂರ್ಯ ಕನಕನ ಮದುವೆ ಆಗೋಕ್ಕೆ ಒಂದು ಹುಡುಗನ ನೋಡಿ ಕರ್ಕೊಂಬಂದಿರ್ತಾನೆ. ಇವನಿಗೆ ಡ್ರೈವಿಂಗ್ ಒಂದು ಕಾರ್ಗಳಿದೆ, ಒಳ್ಳೆ ಇನ್ಕಮ್ ಬರುತ್ತೆ, SLC ಓದಿದ್ದಾರೆ, ನಮ್ಮ ಕನಕಗೆ ತುಂಬ ಈಡು ಜೋಡು ಚೆನ್ನಾಗಿದ್ದಾರೆ ಅಂತೇಳಿ ಕರ್ಕೊಂಬಂದು ಪರಿಚಯ ಮಾಡಿಸ್ತಾನೆ. ಇವರು ನನ್ನ ಕೈ ಹಿಡ್ದವರು, ನಿಮ್ಮ ಕೈ ಹಿಡ್ದವ್ರಿಗೆ ಅಕ್ಕ ಆಗೋರು ಅಂತ ಹೇಳಿ ಪರಿಚಯ ಮಾಡಿಸ್ತಾನೆ. ಸರಿ ನಿನಗೆ ಓಕೆ ಆಯಿತಾ, ಏನು ಸಮಾಚಾರ ಏನು ಅಂತ ಹೇಳಿ ಅವ್ರ ಮುಂದೆನೇ ಕೇಳ್ತಾನೆ. ಅದಕ್ಕೆ ಈ ಕಡೆ ಮೀನಾ, ಸರಿ ರೀ, ಒಂದೆರಡು ನಿಮಿಷ ಬನ್ನಿರಿ ಸೈಡಲ್ಲಿ ಮಾತಾಡೋಣ ಅಂತಾರೆ. ಅದರಲ್ಲಿ ಏನಿದೆ, ಇಲ್ಲೇ ಮಾತಾಡು, ಅದರಲ್ಲೇನು ಅಂತ ಹೇಳಿ ಅಂದಾಗ, ಇಲ್ಲ ರೀ ಒಂದೆರಡು ನಿಮಿಷ ಬನ್ನಿ, ಸೈಡ್ಗೆ ಹೋಗಿ ಮಾತಾಡೋಣ ಅಂತ ಹೇಳಿ ಸೂರ್ಯ ಮೀನಾ ಇಬ್ಬರೂ ಸಹ ಸೈಡ್ಗೆ ಬಂದು ಮಾತಾಡ್ತಾರೆ. ಹುಡುಗ ಯಾಕೆ ಅಂತ ಕೇಳಿದ್ರೆ, ಇಲ್ಲ ಒಂದೆರಡು ನಿಮಿಷ ಬಂದ್ರಿ, ಪ್ರಸಾದ ತೊಗೊತಾರೆ ಅಂತೇಳಿ ಈ ಕಡೆ ಬರ್ತಾರೆ. ಅಲ್ರಿ, ಕನಕ ಬಂದು ಡಿಗ್ರಿ ಮಾಡಿದ್ದಾಳೆ, ನೀವು ನೋಡಿದ್ರೆ SLC ಹುಡುಗನ ಕರ್ಕೊಂಬಂದಿದ್ದೀರಾ ಅಂತ ಅಂದಾಗ, ನಿಮ್ಗೆ ಹೆಚ್ಚಿಗೆ ಓದಿರೋ ಹುಡುಗ ಬೇಕಾ, ಸ್ಯಾಲ್ರಿ ಕೈ ತುಂಬ ಬಂದರೆ ಸಾಕಾಗ್ದ, ಇಟ್ಕೊಂಡು ಏನು ಮಾಡ್ತೀರಾ ನೀವು, ಅವನ ಥರ ಪಿಪಿ ಒಂಥರ ಬೇಕಾ ಅಂತೇಳಿ ಅಂದಾಗ, ಅರುಣ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ನೀವು ಅಂತಾರೆ. ಹೌದು, ಅವನ ಬಗ್ಗೆನ ನಾನು ಮಾತಾಡ್ತಾ ಇರೋದು, ನನಗೆ ಅವನು ಇಷ್ಟ ಇಲ್ಲ, ನಿಮ್ಗೆ ಇನ್ನೆಂಥ ಹುಡುಗ ಬೇಕು ಅಂತ ಹೇಳಿ ಅಂದಾಗ, ಈ ಕಡೆ ನನ್ನ ಗಂಡನೂ ಡ್ರೈವಿಂಗು, ನಿಮ್ಮ ಹಸ್ಬೆಂಡು ಡ್ರೈವಿಂಗ್ ಅನ್ನೋ ಥರ ಮಾತಾಡ್ತಾರೆ ಅಂತೇಳಿ, ಸರಿ ನಿಮಗೆ ಎಂಥ ಹುಡುಗ ಬೇಕು ನೀವೇ ಹುಡ್ಕೊ ಹೋಗಿ ಅಂತೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಸೂರ್ಯ ಹೋಗ್ಬಿಡ್ತಾನೆ. ಈ ಕಡೆ ಏನು ಮಾತಾಡಬೇಕು, ಏನು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಈ ಕಡೆ ಮೀನಾ ದೇವ್ರ ಕಟ್ಟೆ ಹತ್ರ ಕೂತ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಪೂಜಾರಿಗಳು ಬರ್ತಾರೆ. ಯಾಕಮ್ಮ ಮೀನಾ ಪೂಜೆಗೂ ಬಂದಿಲ್ಲ, ಏನೂ ಇಲ್ಲ, ಯಾಕೇನಾಯಿತು ಅಂದಾಗ, ಏನೋ ಮನಸ್ಸಲ್ಲಿ ಒಂಥರ ಗೊಂದಲ ಸ್ವಾಮಿ, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಬಿಡಬೇಕು, ಯಾವ ನಿರ್ಧಾರ ತೊಗೊಬೇಕು, ಯಾವ ನಿರ್ಧಾರ ತೊಗೋಬಾರ್ದು ಅನ್ನೋದೆಲ್ಲ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದಾಗ, ಯಾಕಮ್ಮ ತಲೆ ಕೆಡಿಸ್ಕೊಂತೀಯ, ಅಲ್ಲಿರೋದು ದೇವರೇ, ಇಲ್ಲಿರೋದು ದೇವರೇ, ದೇವ್ರ ಹತ್ರ ಒಂದೆರಡು ಚೀಟಿ ಹಾಕಿ ಅದನ್ನು ಎತ್ತು, ಅದು ಯಾವುದು ಬರುತ್ತೋ ಅದು ದೇವ್ರು ನಿನಗೆ ಸಂಕಲ್ಪ ಕೊಡ್ತಾನೆ ಅಂತೇಳಿ ಅಂದಾಗ, ಸರಿ ಆಯ್ತು ಅಂತೇಳಿ ಕನಕೆಗೆ ಕಾಲ್ ಮಾಡಿ ಅಲ್ಲಿಂದ ನಾಗರಕಟ್ಟೆ ಹತ್ರ ಬರೋಕ್ಕೆ ಹೇಳ್ತಾಳೆ. ಸರಿ ದೇವ್ರಿಗೆ ಕೈ ಮುಗಿದು ಅಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಚೀಟಿನ ಎತ್ಕೋಬೇಕು ಅಂತೇಳಿ ಕನಕಗಂತಾರೆ. ಸರಿ ಅಕ್ಕ ಆಯಿತು ಅಂಥೇಳಿ ಕನಕನೂ ಸಹ ದೇವ್ರಿಗೆ ಕೈ ಮುಗಿದು ಒಳ್ಳೇದಾಗಲಿ ಅಂತೇಳಿ ಅಲ್ಲಿಂದ ಚೀಟಿ ಎತ್ತಾಳೆ. ಚೀಟಿ ಎತ್ತಿದ ತಕ್ಷಣ ಈ ಕಡೆ ಮೀನಾಗೆ ತುಂಬ ಶಾಕ್ ಆಗೋಗುತ್ತೆ. ಏನಪ್ಪ ಇದು, ಈ ನಿರ್ಧಾರ ದೇವ್ರಿಗೂ ಇಷ್ಟ ಆಗಿದೆಯಾ, ಇದು ನಿಜವಾಗ್ಲೂ ದೇವ್ರ ಸಂಕಲ್ಪನ ಅಂತ ಹೇಳಿ ಈ ಕಡೆ ಮೀನಾ ತುಂಬಾ ಶಾಕ್ ಆಗ್ತಾಳೆ. ಅದರಲ್ಲಿ ಬಂದು ಅರುಣ್ ಜೊತೆ ಕನಕ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತ ಹೇಳಿ ಬರೆದಿರ್ತಾರೆ. ಇನ್ನೊಂದು ಕಡೆ ಸೂರ್ಯ ನೋಡಿದ ಹುಡುಗ
ಮದುವೆ ಆಗಬೇಕು ಅಂತೇಳಿ 2 ಚೀಟಿ ಹಾಕಿರ್ತಾರೆ. ಅದರಲ್ಲಿ ಅರುಣ್ ಜೊತೆ ರಿಜಿಸ್ಟರ್ ಮದುವೆ ಆಗಬೇಕು ಅನ್ನೋಂಥ ಚೀಟಿನ ಕನಕ ಎತ್ತಿ ಕೊಟ್ಟಿರ್ತಾಳೆ. ಅದನ್ನು ನೋಡಿ ಮೀನಾ ದೇವ್ರು ಖಂಡಿತವಾಗ್ಲೂ ಈ ಸಂಕಲ್ಪ ಆಗಿರುತ್ತೆ, ದೇವರೇ ಈ ಒಂದು ಅರುಣ್ ಜೊತೆಯಲ್ಲಿ ಮದುವೆ ಆಗಬೇಕು ಅಂತ ಹೇಳಿ ಒಪ್ಕೊಂಡಿದ್ದಾನೆ, ನೀನು ಫೋನ್ ಮಾಡಿ ಅರುಣಿಗೆ ಬರೋಕೆ ಹೇಳು, ನೀನು ಅರುಣ್ನೇ ಮದುವೆ ಆಗು ಅಂತೇಳಿ ಅಂತಾರೆ. ಸರಿ ಅಂತೇಳಿ ಕನಕ ಖುಷಿಯಾಗಿ ಓಡಿ ಬಂದು ಅರುಣ್ಗೆ ಕಾಲ್ ಮಾಡ್ತಾಳೆ. ಅರುಣ್ ನಮ್ಮ ಅಕ್ಕ ಒಪ್ಕೊಂಡ್ಬಿಟ್ರು, ಮದುವೆಗೆ ರಿಜಿಸ್ಟರ್ ಮ್ಯಾರೇಜಿಗೆ ಒಪ್ಕೊಂಡ್ಬಿಟ್ರು, ನಿಮಗೆ ನೀವೇ ಎಲ್ಲ ಏನು ಅಂತ ಎಲ್ಲ ರೆಡಿ ಮಾಡಬೇಕಂತೆ, ಅವ್ರ ಮುಂದೆ ನಿಂತು ನಮ್ಮ ಮದುವೆ ಮಾಡ್ತಾರಂತೆ ಅಂತ ಹೇಳಿ ಅಂತಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳು, ನಿಮ್ಮ ಅಕ್ಕಗೆ ತುಂಬ ಒಳ್ಳೆಯದಾಯಿತು, ಒಂದು ಏರ್ಪಾಟೆಲ್ಲ ನಾನು ನೋಡ್ಕೊತೀನಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಅಂತಾರೆ. ಅದಕ್ಕೆ ಸರಿ ಆಯಿತು ಅಂತೇಳಿ ಅರುಣು ಸಹ ತುಂಬ ಖುಷಿಯಾಗಿ ಹೋಗ್ತಾನೆ, ಇನ್ನೇನು ನನ್ನ ಮದುವೆ ಆಗುತ್ತೆ ಅಂತ ಹೇಳಿ. ಓಕೆ ಅಂತೇಳಿ ಅವನು ಸಹ ಕಾಲನ್ನು ಕಟ್ ಮಾಡ್ತಾಳೆ. ಕಟ್ ಮಾಡಿದ ತಕ್ಷಣ ಈ ಕಡೆ ಕನಕ ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಖಂಡಿತವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಾಯಿದೆ ಅಂದಾಗ ನನ್ನ ತಂಗಿಗೆ ಮದುವೆ ಕಳೆ ಈಗಲೇ ಕಾಣಿಸ್ತಾ ಇದೆ ಮುಖದಲ್ಲಿ ಅಂತ ಅಂತಾರೆ. ಅದಕ್ಕೆ ಓಕೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಹೇಳಿ ಮೀನಾಗೆ ಅಂತಾಳೆ. ಆದರೆ ಮೀನಾ ತಲೆಯಲ್ಲಿ ಸೂರ್ಯ ಮಾತಾಡಿರುವಂಥ ಪದಗಳೆಲ್ಲ ನೆನಪಾಗ್ತಾ ಇರುತ್ತೆ. ಮುಂದೆ ಯಾವ ರೀತಿ ಮೀನಾ ಸೂರ್ಯನ ಅವ್ರನ್ನೆಲ್ಲ ಎದುರಾಕೊಂಡು ಇವ್ರಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡೋಕ್ಕೆ ಒಪ್ಕೊಂಡಿದ್ದಾಳೆ ಅಂತೇಳಿ ಮುಂದೆ ಎಪಿಸೋಡಲ್ಲಿ ನೋಡಬೇಕು. ಈಗ ಬಂದು ಸೂರ್ಯ ಕಾರ್ ಬಾಡಿಗೆಗೆ ಅಂತ ಬಂದಿರ್ತಾರೆ. ಅವ್ರ ಆರ್ಟಿಸ್ಟ್ ಬಂದು ಒಳಗಡೆ ಹೋಗಿರ್ತಾರೆ, ಯಾವುದೇ ರೀತಿಯಾದ ಬಾಡಿಗೆ ಕೊಡ್ದಿರ. ಈ ಕಡೆ ಸೂರ್ಯ ಕಾರ್ ಬಾಡಿಗೆ ಕೊಟ್ಟಿಲ್ಲ, ಏನಿಲ್ಲ ರೀ, ಏನು ರೀ ನೀವು ಬನ್ನಿರಿ ಅಂತೇಳಿ ಒಳಗಡೆ ಹೋದಾಗ ಈ ಕಡೆ ಅಸಿಸ್ಟೆಂಟ್ ಅವ್ರು ಇದ್ಕೊಂಡು, ಅವರು ಆರ್ಟಿಸ್ಟ್ ರೀ, ದೊಡ್ಡ ಆರ್ಟಿಸ್ಟ್, ಅವರು ಬರ್ತಾರೆ, ಒಂದು ನಿಮಿಷ ವೆಯ್ಟ್ ಮಾಡಿ, ವೇಟಿಂಗ್ ಚಾರ್ಜ್ ಏನಿದೆ ನಾನು ಕೊಡಿಸ್ತೀನಿ ಅಂತೇಳಿ ಅಂದಾಗ, ಹೌದಾ ವೇಟಿಂಗ್ ಚಾರ್ಜ್ ಎಲ್ಲ ಕೊಡಿಸ್ತೀರಾ ನೀವು ಅಂತೇಳಿ ಅಂದಾಗ, ಹೌದು ವೇಟಿಂಗ್ ಚಾರ್ಜ್ ಕೊಡಿಸ್ತೀರಾ, ಅವ್ರು ತುಂಬ ಒಳ್ಳೆ ಆರ್ಟಿಸ್ಟು, ದೊಡ್ಡ ಆರ್ಟಿಸ್ಟ್ ಅವರು, ವೆಯ್ಟ್ ಮಾಡಿ, ಅವ್ರು ಮೇಕಪ್ ಹಾಕ್ಕೊತಾ ಇದ್ದಾರೆ, ಅವ್ರು ಬಂದ ತಕ್ಷಣ ನಿಮ್ಮ ದುಡ್ಡು ಏನಿದೆ ಅದನ್ನ ಸೆಟಲ್ಮೆಂಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬಿಡಿ ಅಂತ ಹೇಳಿ ಅಂತಾರೆ. ಸರಿ ಆಯಿತು, ಅಲ್ಲೋರ್ಗು ನಾನೇನು ಮಾಡಬೇಕು ಅಂತೇಳಿ ಅಂದಾಗ, ಕಾಫಿ ಕುಡಿದು ಕೂತ್ಕೊಳ್ಳಿ ಅಂತೇಳಿ ಕಾಫಿನ ಕೊಡಿಸ್ತಾರೆ. ಈ ಕಡೆ ಕಾಫಿ ಕುಡ್ಕೊಂಡು ಸೂರ್ಯ ಕ್ಯಾಮ್ರಾಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಇದೇನು ಸರ್ ಇಷ್ಟಿಷ್ಟಪ್ಪ ಕ್ಯಾಮ್ರಾ, ಇಷ್ಟಿಷ್ಟು ಉದ್ದ ಕ್ಯಾಮ್ರಾಗಳಿದೆ, ಇಷ್ಟಿಷ್ಟು ಉದ್ದ ಇದೆಯಲ್ಲ ಸರ್ ಅಂತ ಹೇಳಿ ಅಂತಾರೆ. ಅದೇ ಟೈಮ್ಗೆ ಒಳಗಡೆ ಡೈಲಾಗ್ ಹೇಳ್ಕೊಡ್ತಾ ಇರ್ತಾರೆ ಡೈರೆಕ್ಟ್ರು. ವೇಷಧಾರಿಗೆ ಯಮ ಡೈಲಾಗ್ ಹೇಳ್ಕೊಟ್ಟಾಗ ಅವ್ರು ಹೇಳೋಕ್ಕೆ ಬರೋದಿಲ್ಲ, ಇಷ್ಟಿಷ್ಟು ಉದ್ದ ಹೇಳ್ತಾರೆ. ಸರ್ ಇಷ್ಟು ಉದ್ದ ಬೇಡ ಸರ್, ದಯವಿಟ್ಟು ಕಟ್ ಮಾಡಿ ಅಂತ ಅಂದಾಗ, ಇದನ್ನ ಹೇಳಲೇಬೇಕ್ರಿ ನೀವು, ಇದನ್ನ ಹೇಳೋಕ್ಕೆ ಬಂದಿಲ್ಲ ಅಂದರೆ ಹೆಂಗ್ರಿ ನೀವು, ಈ ಡೈಲಾಗ್ ಏನಾದ್ರು ಹೇಳಿಲ್ಲ ಅಂದರೆ ನಿಮ್ಮನ್ನು ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ಅಂತ ಹೇಳಿ ಅಂತಾರೆ. ಸರ್ ತುಂಬ ಕಷ್ಟ ಆಗುತ್ತೆ ಸರ್ ಡೈಲಾಗು ಅಂದಾಗ, ಹೇಳಬೇಕು ರೀ, ಕಷ್ಟ ಅಂದರೆ ಹೆಂಗೆ ರೀ, ಆರ್ಟಿಸ್ಟ್ ಅಂದಮೇಲೆ ಹೇಳಲೇಬೇಕು, ಈ ಡೈಲಾಗ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳಿ ಅಂತ ಇರ್ತಾರೆ. ಇದನ್ನೆಲ್ಲ ಸೂರ್ಯ ಒಂದು ಸೈಡಲ್ಲೇ ನೋಡ್ಕೊಂಡು ನಿಂತಿರ್ತಾನೆ. ತುಂಬ ಜೋರಾಗಿ ನಗಾಡೋಕ್ಕೆ ಶುರು ಮಾಡ್ತಾನೆ. ಯಾರ್ರೀ ಅದು ಅಂತೇಳಿ ಈ ಕಡೆ ಡೈರೆಕ್ಟ್ರು ಬೈಯೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸೂರ್ಯ, ನನ್ನ ಹೆಸರು ಸೂರ್ಯ ಸರ್, ನಾನು ಆಟೋ ಡ್ರೈವರ್, ಟ್ಯಾಕ್ಸಿ ಡ್ರೈವರ್ ಅಂದಾಗ, ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಇನ್ನೆಲ್ರಿ, ನಿಮಗೇನಾದರೂ ಗೊತ್ತಿದೆಯಾ ಅದ್ರ ಬಗ್ಗೆ, ಕಲೆ ಬಗ್ಗೆ ಏನಾದರೂ ಗೊತ್ತಿದೆಯಾ, ಏನು ರೀ ಅಪವಾಸವಾಗಿ ನಗ್ತಾ ಇದ್ದೀರಾ, ಡ್ರೈವಿಂಗ್ ಕೆಲಸ ಮಾಡಬೇಕು, ಇದಕ್ಕೆಲ್ಲ ಬರಬಾರ್ದು, ಹೋಗ್ರಿ ಫಸ್ಟ್ ಅಂದಾಗ, ಏನು ಸರ್ ಹಂಗೆಲ್ಲ ಮಾತಾಡ್ತೀರಾ, ಡ್ರೈವರ್ ಅಂದಮೇಲೆ ನಮಗೂ ಕಲೆ ಅಂತ ಇರುತ್ತೆ ಸರ್, ನೋಡ್ತೀರಾ ನಮ್ಮ ಕಲೆನಾ ಅಂತ ಹೇಳಿ ಇರೊಬ್ಬರು ಡೈಲಾಗೆಲ್ಲ ಹೇಳೋಕ್ಕೆ ಶುರು ಮಾಡ್ತಾನೆ. ರೀ ಸೂಪರ್ ರೀ, ನೀವು ಎಷ್ಟು ಚೆನ್ನಾಗಿ ಹೇಳ್ತೀರಾ ರೀ, ನೀವು ತೊಗೊಳ್ರಿ ಇದು ಡೈಲಾಗ್ ಶೀಟು, ಹೋಗಿ ಪ್ರಾಕ್ಟೀಸ್ ಮಾಡಿ ಅಂದಾಗ, ಇಲ್ಲ ಸರ್ ನಾನು ಇವ್ರಿಗೆ ಹೇಳ್ಬೇಕಾದ್ರೆ ತಲೆಗೆ ಹೋಗ್ಬಿಡ್ತು, ಇರಿ ಹೇಳ್ತೀನಿ ಅಂತ ಹೇಳಿದಾಗ, ಈ ಕಡೆ ಡೈರೆಕ್ಟ್ರು ಸರಿ ಮಾಡಿ ಅಂದಾಗ, ಈ ಕಡೆ ಸೂರ್ಯ ಮಾಡಿ ತೋರಿಸಿದಾದ್ಮೇಲೆ ಡೈರೆಕ್ಟ್ರು ಸಹ ತುಂಬ ಮೆಚ್ಕೊತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಯಮಧರ್ಮರಾಯ ಪಾಠ ಇವರಿಗೆ ಹಾಕಿ ಆ ಒಂದು ಡೈಲಾಗ್ನ ಹೇಳ್ತಾರೆ. ಸರಿ ಅಂತೇಳಿ ಅಲ್ಲಿಗೆ ಸೂರ್ಯ ಇಲ್ಲೇ ಇದ್ಕೊತಾನೆ. ನೆಕ್ಸ್ಟು ಈ ಕಡೆ ಶಾಂತಿ ನಾರ್ಮಲ್ ಸ್ಯಾರಿ ಉಟ್ಕೊಂಡು ಊಟಕ್ಕೆ ಬಂದಿರ್ತಾಳೆ. ಅದನ್ನು ನೋಡಿ ಈ ಕಡೆ ಮನೋಜ ರೋಹಿಣ ಕರೆದು, ಪೂಜಾರಿ ಅವ್ರು ಹೇಳಿರೋದು, ಅಮ್ಮ ಸೀರಿಯಸ್ಸಾಗಿ ತೊಗೊಂಡಿಲ್ಲ, ರೆಡ್ ಸ್ಯಾರಿ ಉಟ್ಕೊಬೇಕು ಅಂದರು, ನಾರ್ಮಲ್ ಸೀರೆ ಉಟ್ಕೊಂಡಿದ್ದಾರೆ ಅಮ್ಮ ಅಂತ ಅಂದಾಗ, ಇಲ್ಲ ಮನೋಜ್ ಖಂಡಿತವಾಗ್ಲೂ ಅವ್ರು ಒಪ್ಕೊಂತಾರೆ, ಇವತ್ತಲ್ಲ ನಾಳೆ ಪೂಜಾರಿ ಅವರ ಮಾತಿಗೆ ಬೆಲೆ ಕೊಡ್ತಾರೆ, ನೀವು ತಲೆ ಕೆಡಿಸ್ಕೊಂಬೇಡ್ರಿ ಅಂತ ಹೇಳಿ ಅಂತಾರೆ. ನಾನು ಅದಕ್ಕೋಸ್ಕರನೇ ಇಷ್ಟು ದೊಡ್ಡ ನಾಟಕ ಮಾಡಿರೋದು, ಅವ್ರು ನಂಬಿಲ್ಲ ಅಂದರೆ ಅದು ಹೆಂಗೆ ಅಂತೇಳಿ ಈ ಕಡೆ ರೋಹಿಣಿ ಅಂದಾಗ, ಸರಿ ಆಯಿತು ಅಂತ ಹೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಮನೋಜನ, ಬಾ ಮನೋಜ ಊಟಕ್ಕೆ ಅಂದಾಗ, ಸರಿ ಅಮ್ಮ ಬಂದೆ ಅಂತಾರೆ. ಈ ಕಡೆ ರೋಹಿಣಿ ಬಾ ಊಟಕ್ಕೆ ಅಂದಾಗ, ಇಲ್ಲ ನಿಮ್ಮಮ್ಮ ಎಲ್ಲರ ಮುಂದೆ ನಾನು ಅವಮಾನ ಮಾಡ್ತಾರೆ, ನಾನು ಬರಲ್ಲ ಅಂತೇಳಿ ಅಂತಾರೆ. ಈ ಸರಿ ಅವಮಾನ ಯಾರು ಮಾಡಿದ್ರೆ ನಾನು ನಿನ್ನ ಪರ ಮಾತಾಡ್ತೀನಿ ಅಷ್ಟೇ, ಅಮ್ಮಗೆ ಸರಿಯಾಗಿ ಹೇಳ್ತೀನಿ, ಇನ್ನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ, ಬಾ ರೋಹಿಣಿ ಊಟಕ್ಕೆ ಅಂತೇಳಿ ರೋಹಿಣಿನ ಊಟಕ್ಕೆ ಕರ್ಕೊಂಬರ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.